ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಏನ್ ತಿಳಿಸಿದ್ದೀನಿ ಅಂತ ನೋಡೋದ್ರಲ್ಲಿ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕಾಣ್ತಾ ಇದೆಯಾ? ಗದ್ಯ ಭಾಗದಲ್ಲಿ ಮಗದ ಸಾಹೇಬ, ಸಾರ್ಥಕ ಬದುಕಿನ ಸಾಧಕ DVG, ಪದ್ಯ ಭಾಗದಲ್ಲಿ ಕನ್ನಡಿಗರ ತಾಯಿ, ಭಾರತೀಯತೆ ಬಗ್ಗೆ, ಸಾರ್ಥಕ ಪದ್ಯದ ಬಗ್ಗೆ ಆಲ್ರೆಡಿ ನಾನು ಅಭ್ಯಾಸ ವಿಡಿಯೋ ಚಿಕ್ಕ ಚಿಕ್ಕ ಉತ್ತರಗಳನ್ನು ನೀಡ್ತಾ ಹೋಗಿದ್ದೀನಿ. ಹಾಗಾದ್ರೆ ಈ ಒಂದು ತರಗತಿಗಳು ಏನ್ ನೀಡ್ತಾ ಇದ್ದೀನಿ ಅಂತ ನೋಡೋದ್ರಲ್ಲಿ ಗದ್ಯ ಭಾಗ 3 ಯಾವುದು ಅಂತಂದ್ರೆ ಇಲ್ಲಿ ನೋಡೋದಾಗಲಿ ಇಲ್ಲಿ ನೋಡಿ, ನೀರು ಕೊಡದ ನಾಡಿನಲ್ಲಿ. ಇದು ಯಾರು ಬರೆದಿದ್ದಾರೆ ಅಂದ್ರೆ ನೇಮಿಚಂದ್ರ ಅವರು ಬರೆದಿದ್ದಾರೆ. ಇವ್ರು ಕಾಣ್ತಾ ಇದ್ದಾರಾ? ಇವರೇ ನೇಮಿಚಂದ್ರ. ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಪುಟ್ಟ ಅವರೆಷ್ಟು ಕೇಳ್ತಾರೆ ಅಷ್ಟೇ ಉತ್ತರಗಳನ್ನು ನೀಡ್ತಾ ಹೋಗಿದ್ದೀನಿ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾವ ರೀತಿ ನೋಟ್ಸ್ ಬರೆಯಬೇಕು, ಕೃತಿಕಾರ ಪರಿಚಯ ಬರೆಯಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ. ನೋಟ್ಸ್ ಬರೆಯೋ ಮುಂಚೆ ಪದಗಳ ಅರ್ಥ ಅಂತಕ್ಕಂತ ತಿಳಿಬೇಕಾಗತ್ತೆ. ಯಾಕೆ ತಿಳಿಬೇಕು ಅಂದ್ರೆ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂತ ಪದಗಳು ನೀವು ಓದ್ತಾ ಇರ್ಬೇಕಾದ್ರೆ ಈ ಪದಗಳ ಅರ್ಥ ನಿಮ್ಗೆ ಗೊತ್ತಿದ್ದ ತನಕ ಈಸಿಯಾಗಿ ಅರ್ಥ ಮಾಡ್ಕೋತೀರಾ. ಓಕೆನಾ? ರೈಟ್, ಇಲ್ಲಿ ಹೊರ್ತೋಣ. ಅಗ್ಗ ಅಂದ್ರೆ ಅಗ್ಗದ ದರ ನೋಡಪ್ಪ ಇದು ಅಂತಿರ್ತಾರೆ. ಅಗ್ಗದ ದರ ಅಂದ್ರೆ ಕಡಿಮೆ ಬೆಲೆ ಅಂತಕ್ಕಂಥದ್ದು. ಅಲೆ ಅಂದ್ರೆ ಸುತ್ತಾಡು. ಅಸ್ತ್ರ ಅಂದ್ರೆ ಆಯುಧ ಅಂತಕ್ಕಂಥದ್ದು. ಜನಪ್ರಿಯ ಅಂದ್ರೆ ಪ್ರಸಿದ್ಧ ಅಂತಕ್ಕಂಥ ಅರ್ಥ ಕೊಡುತ್ತೆ. ಖ್ಯಾತಿ ಪಡೆದ ಅಂತಕ್ಕಂಥ ಅರ್ಥ ಕೊಡುತ್ತೆ. ಪರಾಕಾಷ್ಠೆ ಅಂದ್ರೆ ಕೊನೆಯ ಗಡಿ ಅಂತಕ್ಕಂಥದ್ದು. ಪುಕ್ಕಟೆ ಬರ್ತದೆ ನೋಡಿ, ಪುಕ್ಕಟೆ ಅಂತಾರೆ. ಪುಕ್ಕಟೆ ಅಂದ್ರೆ ಉಚಿತ ಅಂತೇಳಿ. ಬುನಾದಿ ಅಂದ್ರೆ ತಳಹದಿ, ಮನೆ ಬುನಾದಿ ಅಂತಾರೆ, ತಳಹದಿ ಅಂತೇಳಿ. ಭಂಗಿ ಅಂದ್ರೆ ವ್ಯಂಗ್ಯ, ಕುಟಿಲತೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ. ಮಣ ಅಂದ್ರೆ ಹೆಚ್ಚು ತೂಕವಾದ. ಮರುಳು ಅಂದ್ರೆ ಹುಚ್ಚುತನ. ಮಾಲೀಕ ಅಂದ್ರೆ ಯಜಮಾನ. ಹರಡು ಅಂದ್ರೆ ಪಸರಿಸು. ಓಕೆನಾ? ಇಲ್ಲಿ ಕೆದರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಿಂಜರಿಕೆ ಅಂದ್ರೆ ಹಿಂದೆ ಸರಿ ಅಂತೇಳಿ. ಓಕೆನಾ? ಕೀಳರಿಮೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹುನ್ನಾರ ಅಂದ್ರೆ ಸಂಚು ಅಂತಕ್ಕಂಥದ್ದು. ಹೊಕ್ಕು ಅಂದ್ರೆ ಒಳಗೆ ಹೋಗು ಅಂತೇಳಿ ಅರ್ಥ ಕೊಡುತ್ತೆ. ಓಕೆನಾ? ಆ ರೀತಿ ನೋಟ್ಸ್ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 3 ಅಂತಕ್ಕಂಥ ಬರೀತಾ ಹೋಗಿ. ಪಾಠದ ಹೆಸರಿದೆಯಲ್ಲ, ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥ ದಪ್ಪನೆ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಇದರ ಒಂದು ಅಭ್ಯಾಸ ಯಾವತ್ತು ಬರಿತಾ ಇರ್ತೀರಾ, ಪ್ರಶ್ನೋತ್ತರ ಯಾವತ್ತು ಬರಿತಾ ಇರ್ತೀರಾ ಆ ಡೇಟ್ ಅಲ್ಲಿ ಬರಿತಾ ಹೋಗಿ. ಕೃತಿಕಾರರ ಪರಿಚಯ, ಕವಿ ಪರಿಚಯ ಮೊದಲು ಬರೀಬೇಕಾಗುತ್ತೆ, ಪ್ರಶ್ನೋತ್ತರ ಬರಲಿಕ್ಕೆ ಹೋಗಬೇಡಿ. ಓಕೆನಾ? ಕವಿ ಯಾರು ಅಂದ್ರೆ ಶ್ರೀಮತಿ ನೇಮಿಚಂದ್ರ ಅವರು. ಕಾಣ್ತಾ ಇದ್ದಾರೆ, ಇವರೇನೆ. ಜನನ 16 ಜುಲೈ 1959 ಅಂತಕ್ಕಂಥ ನೋಡ್ತೇವೆ. ಜನ್ಮಸ್ಥಳ ಚಿತ್ರದುರ್ಗ ಅಂತಕ್ಕಂಥದ್ದು. ಓಕೆನಾ? ಇವರ ತಂದೆ ತಾಯಿ ಯಾರು ಅಂತ ನೋಡಿದಾರಲ್ಲಿ ತಂದೆ ಯಾರಂದ್ರಿನ ಪ್ರೊಫೆಸರ್ ಜಿ ಗುಂಡಣ್ಣ ಅವರು, ತಾಯಿ ತಿಮ್ಮಕ್ಕ ಅವರು. ಪ್ರಮುಖ ಕೃತಿಗಳು ಯಾದ್ ವಶೇಮ್, ಇದು ಕಾದಂಬರಿ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕತೆಗಳು, ನೇಮಿಚಂದ್ರರ ಕತೆಗಳು, ಇವೆಲ್ಲವೂ ಕೂಡ ಕಥಾ ಸಂಕಲನಗಳು ಆಗಿರ್ತಕ್ಕಂಥದ್ದು. ಓಕೆನಾ? ಅದಾದ ನಂತರ ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಪ್ರವಾಸ ಕಥನಗಳು. ಇಲ್ಲಿ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಯಾವ್ಯಾವ ಅಂದ್ರಿನ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ನೋಡ್ತೇವೆ. ಅದಾದ ನಂತರ ಗದ್ಯದ ಆಯ್ಕೆ, ನೀರು ಕೊಡದ ನಾಡಿನಲ್ಲಿ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರಿನ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ನೋಡ್ತೇವೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತ ಬರೀರಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಕೇಳಿದ್ರೆ. ಓಕೆನಾ? ಎಲ್ಲೆಲ್ಲಿ ಉತ್ತರ ನೋಡಾರೆ, ಎಲ್ಲೆಲ್ಲಿ ಅಂದ್ರಿನ ಯುರೋಪ್ನಲ್ಲಿ ಮತ್ತು ಅಮೆರಿಕಾದಲ್ಲಿ. ಉಳಿದಿದ್ದಲ್ಲಿ ಪ್ರಶ್ನೆಯಲ್ಲಿ ಇದೆ, ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತಕ್ಕಂಥದ್ದು ಬರೆದು ಬಿಟ್ರೆ ಸಾಕು. ಇಷ್ಟು ನೆನ್ಪಿಟ್ರೆ ಸಾಕು, ಯುರೋಪ್ ಮತ್ತು ಅಮೆರಿಕಾದಲ್ಲಿ ಅಂತ ನೆನ್ಪಿಟ್ರೆ ಸಾಕು. ಅದಾದ ನಂತರ ಎರಡನೇ ಪ್ರಶ್ನೆ, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂತ ಕೇಳಿದರೆ. ಉತ್ತರ, ಮನೆಗೆ ಬಂದವರನ್ನು ನೀರು ತಂದು ಕೊಟ್ಟು ಉಪಚರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂತಕ್ಕಂಥದ್ದು. ಓಕೆನಾ? ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ನೋಡಿದಾಗಲಿ, ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು, ಏನ್ ಸಿಗ್ತದೆ ಅಂದ್ರಿನ. ಉತ್ತರ, ವಿದೇಶದಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲ ಸಿಗುತ್ತದೆ ಅಂತಕ್ಕಂಥದ್ದು. ಓಕೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಅಂತ ಕೇಳಿದ್ರೆ. ಉತ್ತರ, ಭಾರತದಲ್ಲಿ ಇತ್ತೀಚೆಗೆ ಬಾಟಲಿಯ ನೀರನ್ನು ಕೊಂಡು ಕುಡಿಯುವ ಹುನ್ನಾರ ನಡೆದಿದೆ ಅಂತಕ್ಕಂಥ ನೋಡ್ತೇವೆ. ಓಕೆ. ಐದನೇ ಪ್ರಶ್ನೆ, ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವು ಅಂತ ಕೇಳಿದ್ರೆ. ಉತ್ತರ, ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಹೆಸರಿನಲ್ಲಿ ಗಿಫ್ಟ್ ಮತ್ತು ಗ್ರೀಟಿಂಗ್ ಕಾರ್ಡ್ ಮಾರಾಟದ ಹುನ್ನಾರಗಳು ಸರ್ವರಿಗೂ ವೇದ್ಯವಾಗಿವೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ.
ಆರನೇ ಪ್ರಶ್ನೆ, ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಅಂತ ಕೇಳಿದೆ. ಸೇಮ್ ಅದೇ ರೀತಿ ಬರೀತಾ ಹೋಗಿ. ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಬರೀ ಬಾಯಲ್ಲದೆ ಮನಸ್ಸು ತಂಪಾಯಿತು ಅಂತಕ್ಕಂಥ ನೆನ್ಪಿಟ್ರೆ ಸಾಕು. ಉಳಿದೆಲ್ಲ ಪ್ರಶ್ನೆಯಲ್ಲಿದೆ. ಓಕೆನಾ, ಮುಂದಿನ ನೋಡ್ತೋಣ ಯಾವ ರೀತಿ ಬರೆಯೋಕೆ ನಾನು ತಿಳಿಸಿ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಆ ಅಂತಕ್ಕಂಥದ್ದು ಆಯ್ತು. ಇಲ್ಲಿ ಆ ಅಂತರಲ್ಲಿ ಆ ಇದೆ, ಏನಿದೆ ಅಂತಕ್ಕಂಥ ನೋಡ್ತೋಣವಾ. ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. 5 ಪ್ರಶ್ನೆ ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಓಕೆ, ಇಲ್ಲಿ ನೋಡಿ ಆ ಅಂತಕ್ಕಂಥ ಬರೀತಾ ಹೋಗಿ. ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ವಿದೇಶಗಳಲ್ಲಿ ಬಾಯಾರಿಕೆ ಧಾರಾಳವಾಗಿ ಏನೇನು ದೊರೆಯುವವು ಅಂತ ಕೇಳಿದರೆ ಏನೇನು ದೊರೆಯುತ್ತವೆ ಅಂತಂದ್ರಿನ ಉತ್ತರ, ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ವಾಟರ್ ಬಾಟಲ್ಗಳಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುವವು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದ ನಂತರ ಎರಡನೇ ಪ್ರಶ್ನೆ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನ್ ಮಾಡ್ತಾ ಇದ್ರು ಅಂದ್ರಿನ ಉತ್ತರ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆ ಕುಡಿಯಲು ನೀರು ತುಂಬಿ ಕೊಡುತ್ತಿದ್ದರು ಅಂತಕ್ಕಂಥದ್ದು ನೋಡುತ್ತೇವೆ. ಅದ ನಂತರ ಮೂರನೇ ಪ್ರಶ್ನೆ, ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ಅಂದ್ರೆ ಉತ್ತರ, ಕೋಲಾಗಳ ಆಸೆಯಿಂದ ನಾವು ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆಯುತ್ತಿದ್ದೇವೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಅದಾದ ನಂತರ ನಾಲ್ಕನೇ ಪ್ರಶ್ನೆ ನೋಡಿ, ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವು ಅಂತ ಕೇಳಿದರೆ ಉತ್ತರ, ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಆಚರಣೆಗಳು ನಾಗರಿಕತೆಯ ಅನಾಹುತಗಳಾಗಿವೆ. ಇವು ಗಿಫ್ಟ್ ಮತ್ತು ಗ್ರೀಟಿಂಗ್ ಕಾರ್ಡ್ ಮಾರಾಟದ ಲಾಭದ ಉದ್ದೇಶದಿಂದ ನಡೆಯುತ್ತಿವೆ ಅಂತಕ್ಕಂಥದ್ದು ನೋಡುತ್ತೇವೆ. ಐದನೇ ನೋಡಿ, ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಅಂತ ಕೇಳಿದರೆ ಓಕೆ, ಉತ್ತರ ನೋಡಿ, ಜನಪ್ರಿಯ ಹೋಟೆಲ್ನ ಮಾಲೀಕರಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದಂದ್ರೆ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದ್ರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತು ಅಂತಕ್ಕಂಥ ನೋಡ್ತೇವೆ. ಓಕೆನಾ, ಹೇಳಿತ್ತು ಅಂತಕ್ಕಂಥದ್ದು ಮುಂದಿನ ನೋಡ್ತೋಣ. ಇಲ್ಲಿ ಮಕ್ಕಳ ಇದು ಆ ಅಂತಕ್ಕಂಥದ್ದಾಯ್ತು. ಅದಾದ ನಂತರ ಮುಂದೆ ನೋಡಿದಾರೆ ಇಲ್ಲಿ ಈ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿದಾರೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದು 5 ವಾಕ್ಯಗಳಲ್ಲಿ ಉತ್ತರಿಸ್ತಾ ಹೋಗೋಣ. ಈ ಅಂತಕ್ಕಂಥದ್ದು ಬರ್ರಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 5-6 ವಾಕ್ಯಗಳಲ್ಲಿ ನಿಮಗೆ ಉತ್ತರಿಸ್ತಾ ಹೋಗ್ತೇನೆ, ಹೆಚ್ಚಿಗಿರೋದಿಲ್ಲ. ಓಕೆನಾ. ಮೊದಲನೇ ಪ್ರಶ್ನೆ, ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದರೆ ಓಕೆನಾ. ಉತ್ತರ, ಲೇಖಕರ ಪ್ರಕಾರ ಹಿಂದೆ ಎಲ್ಲೆಡೆ ಉಚಿತವಾಗಿ ಕುಡಿಯುವ ನೀರು ಸಿಗುತ್ತಿತ್ತು. ರೈಲು, ಬಸ್ ನಿಲ್ದಾಣಗಳಲ್ಲಿ ನೀರನ್ನು ಇಡುತ್ತಿದ್ರು. ಮನೆಗಳ ಮುಂದೆ ದನ ಕರುಗಳಿಗೂ ನೀರು ಇಡುತ್ತಿದ್ರು. ಗುರುದ್ವಾರಗಳಲ್ಲಿ ದಾರಿ ಹೋಕರಿಗೆ ನೀರು ಕುಡಿಸುತ್ತಿದ್ದರು. ಇಂತಹ ಮಾನವೀಯತೆ ಮತ್ತು ಸೇವಾ ಮನೋಭಾವ ಭಾರತದಲ್ಲಿ ವಿಶೇಷವಾಗಿ ಕಂಡು ಬರುತ್ತಿತ್ತು ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದನೇ ಪ್ರಶ್ನೆಯಲ್ಲಿ ನೋಡ್ತೇವೆ. ಹಾಗಾದ್ರೆ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ, ಉತ್ತರ ನೋಡ್ತೋಣ. ಓಕೆನಾ. ಎರಡನೇ ಪ್ರಶ್ನೆ, ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದಿದ್ದರೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತೇವೆ ಅಂತಕ್ಕಂಥ ನೋಡಾರೆ. ಉತ್ತರ, ಕಂಪನಿಗಳು ಜಾಹೀರಾತುಗಳ ಮೂಲಕ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಅಗತ್ಯವೆಂದು ಬಿಂಬಿಸುತ್ತಿವೆ. ಆರಾಮ ಮತ್ತು ಐಷಾರಾಮದ ವಸ್ತುಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬ ಭಾವನೆ ಮೂಡಿಸುತ್ತಿವೆ. ಡಿಯೋಡ್ರೆಂಟ್ ಹಾಕಿಕೊಳ್ಳದಿದ್ದರೆ ಕೀಳರಿಮೆ ಉಂಟಾಗುತ್ತದೆ ಎಂಬಂತೆ ತೋರಿಸುತ್ತದೆ. ಹೀಗೆ ಜನರನ್ನು ಆ ವಸ್ತುಗಳನ್ನು ಖರೀದಿಸುವಂತೆ ಪ್ರೇರೇಪಿಸುತ್ತಿವೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಮೂರನೇ ಉತ್ತರ ನೋಡ್ತೋಣ. ಮೂರನೇ ಪ್ರಶ್ನೆ ನೋಡ್ತೋಣ. ಮೂರನೇ ಪ್ರಶ್ನೆ ನೋಡಿ, ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಅಂತ ಕೇಳಿದೆ. ಉತ್ತರ, ಲೇಖಕಿ ಮತ್ತು ಅವರ ಮಗಳು ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಕುಳಿತಿದ್ರು. ಐಸ್ ಕ್ರೀಮ್ ತಿಂದ ನಂತರ ಸಾಮಾನ್ಯ ನೀರು ಕೇಳಿದ್ರು. ಆದ್ರೆ ವೇಟರ್ ಮಿನರಲ್ ವಾಟರ್ ಬೇಕೆ ಎಂದು ಕೇಳಿದನು. ಸಾಮಾನ್ಯ ನೀರನ್ನು ಬಹಳ ಹೊತ್ತು ತಂದಿಲ್ಲ. ಕೊನೆಗೆ ನೀರು ಕುಡಿಯದೆ ಬಿಲ್ಲು ಕೊಟ್ಟು ಹೊರಬಂದ್ರು. ಇದರಿಂದ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಅನುಭವ ಲೇಖಕಿಗೆ ಆಯಿತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಹೇಳಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಕೆಳಗಡೆ ಈ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ,
ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಬಿಟ್ಟ ಸ್ಥಳ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ಏನಂದ್ರಿನ ನೀರು ಕೋಡದ ನಾಡುಗಳು ಅಂತೇಳಿ. ಓಕೆ ಓಕೆ ಅಂತ ಏನೇನದು, ಈ ದೇಶಗಳಲ್ಲಿ ಮನೆ ಡ್ಯಾಶ್ ಎಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ. ಇಲ್ಲಿಂದ ಅಂದ್ರೆ ನಲ್ಲಿಯಲ್ಲಿ ಅಂತೇಳಿ, ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಅಂತಕ್ಕಂಥದ್ದಾಗಿರುತ್ತೆ. ಮೂರನೇದು ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಅಂದ್ರೆ ಹುನ್ನಾರ ಅಂತಕ್ಕಂಥದ್ದು, ಹುನ್ನಾರ. ಓಕೆ ಅದ ನಂತರ ನಾಲ್ಕನೇ ಬಿಟ್ಟ ಸ್ಥಳ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ. ಏನ್ ನೀಡುತ್ತಾರೆ ಅಂದ್ರೆ ಕೋಲ ನೀಡುತ್ತಾರೆ ಅಂತಕ್ಕಂಥದ್ದು. ಓಕೆನಾ ಮಕ್ಳೇ, ರೈಟ್. ಅದಾದ ನಂತರ ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಳೇ, ಅಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಿದೆ. ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ತಿಳಿಸ್ತಿಲ್ಲದ ಪಕ್ಷಗಳು ಕೌಂಟ್ ಮಾಡಿ ಇದನ್ನು ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಇಲ್ಲಿ ಅಭ್ಯಾಸಗಳು ಏನಿದೆ ನೋಡ್ತೋಣ. ಓಕೆನಾ, ಇಲ್ಲಿ ನೋಡಿ ಅಭ್ಯಾಸ ಚಟುವಟಿಕೆ ಅಂತಿದೆ. ಇದನ್ನ ನೋಡ್ತೋಣ ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಅಂತ ಕೊಟ್ಟಿದ್ದಾರೆ, ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ರೆ ಇದು ನೋಡ್ತೋಣ. ಓಕೆ, ಇಲ್ಲಿ ಅಭ್ಯಾಸ ಚಟುವಟಿಕೆ ಅಂತ ಬರಿತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದೆ. ಉತ್ತರ, ಇಲ್ಲಿ ದೇಶ ಪದಗಳು ನಾನು ಬರಿತಾ ಹೋಗಿದ್ದೀನಿ, ಇಲ್ಲಿ ಅನ್ಯ ದೇಶ ಪದಗಳು ಬರಿತಾ ಹೋಗಿದ್ದೀನಿ. ದೇಶ ಪದಗಳಲ್ಲಿ ಕೈ, ಕಾಲು, ಬಾಯಿ, ಹಣ್ಣು, ಅಜ್ಜ, ಅಜ್ಜಿ, ಅಪ್ಪ, ಚಿಕ್ಕಪ್ಪ, ಅಣ್ಣ, ಮನೆ, ಮಣ್ಣು, ಮರ, ಊರು. ಇವು ದೇಶೀಯ ಪದಗಳು, ನಮ್ಮ ದೇಶೀಯ ಪದಗಳು, ನಾವು ಹಾಡು ಭಾಷೆಯಲ್ಲಿ ಬಳಸ್ತಕ್ಕಂಥ ಪದಗಳು. ಅನ್ಯ ದೇಶೀಯ ಪದಗಳನ್ನ ಬೇರೆ ಇದರಲ್ಲಿ ಬಂದಿರತಕ್ಕಂಥ, ಬೇರೆ ಭಾಷೆಯಿಂದ ಬಂದಿರತಕ್ಕಂಥವು ಅಂತೇಳಿ. ಓಕೆನಾ, ಅರ್ಜಿ, ಕಚೇರಿ, ಹೋಟೆಲು, ಬ್ಯಾಂಕು, ಮೇಜು, ಮಾಲೆ, ರಾಜ, ವಿಪತ್ತು, ದೇವತೆ, ಸಾಬೂನು ಅಂತಕ್ಕಂಥದ್ದು ನೋಡ್ತೇವೆ. ಅಂದ್ರೆ ಏನೇನೆ ನೋಡಿ, ಕನ್ನಡದಲ್ಲಿರುವ ಯಾವುದಾದ್ರೂ 5 ತದ್ಭವ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ. ಓಕೆನಾ, ಉತ್ತರ ಬಸದಿ, ಇದು ಬೇಸಗೆ, ಕೊಡಲಿ, ಬಸವ, ಬಿಣ್ಣನ. ಇಲ್ಲ 10 ಬರ್ದಿದ್ದೀನಿ, ನೀವು 5 ಬರಿತಾ ಹೋಗಿ. ಅಕ್ಕ, ತಮ್ಮ, ಹಾಲು, ಕಿವಿ, ಬೆಂಕಿ ಅಂತಕ್ಕಂಥದ್ದು. ಓಕೆ, ಅಂತರಲ್ಲಿ ಅಂತಕ್ಕಂಥದ್ದು ಪ್ರಾಯೋಗಿಕ ಭಾಷಾಭ್ಯಾಸ ಅಂತಕ್ಕಂಥದ್ದು. ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇದು ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಅವ್ರು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂದ್ರೆ ಹೋಟೆಲ್, ಮಾಲೀಕ, ರಸ್ತೆ, ಗ್ರಾಹಕ, ಗಾಂಧೀಜಿ, ಇವರು, ಪುಣ್ಯಾತ್ಮರು ಅಂತ ಕೊಟ್ಟಿದ್ದಾರೆ. ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಗುಣಿತಾಕ್ಷರ ಪ್ರತ್ಯೇಕಿಸಿ ಬರೀಬೇಕು. ಗುಣಿತಾಕ್ಷರ ಹೋ ಅಂತಕ್ಕಂಥದ್ದು ಗುಣಿತಾಕ್ಷರ, ಅದನ್ನ ಬಿಡಿಸಿ ಬರೀಬೇಕು. ಹೋ ಅಂತಕ್ಕಂಥದ್ದು ಏನ್ ಕೂಡಿರ್ತದೆ ಅಂದ್ರೆ ಇಲ್ಲಿ ನೋಡಿ, ಹೋ ಅಂತಕ್ಕಂಥದ್ದು ಕೂಡಿರ್ತದೆ, ಜೊತೆಗೆ ಹೋ ಆಗ್ಬೇಕಂದ್ರೆ ಏನ್ ಬೇಕು, ಓ ಅಂತಕ್ಕಂಥದ್ದು, ಇವೆರಡು ಕೂಡಿಸಿದ್ರೆ ಹೋ ಅಂತಕ್ಕಂಥದ್ದು ಆಗುತ್ತೆ. ಹೌದಾ? ಅದಾದ ನಂತರ ಟೆ ಅಂತಿದೆ. ಟೇನಲ್ಲಿ ಏನ್ ಕೂಡಿರುತ್ತೆ, ಟು ಪ್ಲಸ್ ಟೆ ಎ ಕೂಡಿರ್ತದೆ. ಓಕೆನಾ, ಟ ಪ್ಲಸ್ ಎ ಕೂಡಿದ್ರೆ ಟೆ ಆಗುತ್ತೆ. ಓಕೆ, ಅದಂತ ಇದು ಏನಿಲ್ಲ, ಇಷ್ಟಿದೆ. ಹಿಂಗೆ ಇದು ಬರೆದಾಗ, ಕೂಡಿಸಿ ಬರೆದಾಗ ಇದು ಹೋಟೆಲ್ ಅಂತ ಆಗುತ್ತೆ, ಪ್ರತ್ಯೇಕಿಸಿ ಬರೆದಾಗ ಈ ರೀತಿ ಆಗುತ್ತೆ. ಅದೇ ಇಲ್ಲಿ ನಾನು ಬರ್ತಾ ನಿಮಗೆ ತೋರಿಸಿದ್ದೀನಿ. ಓಕೆನಾ, ಮಾ ಅಂತಿದೆ, ಪ್ಲಸ್ ಮಾ ಅಂತಕ್ಕಂಥದ್ದಾಗುತ್ತೆ. ಲೀ ಇದೆ, ಪ್ಲಸ್ ಲೀ ಅಂತಕ್ಕಂಥದ್ದಾಗುತ್ತೆ. ಕ ಇದ್ದಲ್ಲಿ ಕ ಪ್ಲಸ್ ಕೂಡಿದೆ ಕ ಅಂತಕ್ಕಂಥದ್ದಾಗುತ್ತೆ. ಈ ರೀತಿ ಎಲ್ಲವೂ ಕೂಡ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ಪ್ರತ್ಯೇಕಿಸಿ ಬರಿತಾ ಹೋಗಿದ್ದೀನಿ. ಓಕೆನಾ ಮಕ್ಕಳೇ, ಮುಂದೆ ನೋಡ್ತಾ ಏನಾದ್ರು ಡೌಟ್ ಇತ್ತಾ ಕೌಂಟ್ ಮಾಡಿ ನಾನು ಉತ್ತರ ನೀಡ್ತಾ ಹೋಗ್ತೇನೆ. ಓಕೆನಾ, ಅನಂತರ ಕೊಟ್ಟಿರುವ ಪದಗಳಲ್ಲಿರುವ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದೆ. ಇವರು ಕೊಟ್ಟಿದ್ದಾರೆ ಇಲ್ಲಿ ದಿನಪತ್ರಿಕೆ, ಅಗತ್ಯ, ಅಮ್ಮ, ಪುಕ್ಕಟೆ, ಇಲ್ಲಿ ಇದ್ರೇನಿದೆ, ಸಜಾತಿ ಒತ್ತಕ್ಷರಗಳು ಇರ್ತಕ್ಕಂಥ ಪದಗಳಿದಾವೆ, ವಿಜಾತಿ ಇರ್ತಕ್ಕಂಥ ಒತ್ತಕ್ಷರ ಪದಗಳಿದಾವೆ. ಸಜಾತಿ ಅಂತೇಳಿ ಸಂಯುಕ್ತಾಕ್ಷರ ಅಂತ ಇಲ್ಲಿ ಬರ್ತೀನಿ, ವಿಜಾತಿ ಸಂಯುಕ್ತಾಕ್ಷರ ಅಂತ ಇಲ್ಲಿ ಬರ್ತೀನಿ. ಸಜಾತಿ ಅಂದ್ರೆ ಏನು ಅಂದ್ರೆ ಸೇಮ್ ಮಾ ಇತ್ತನಕ ಮಾವತ್ತಿರ್ಬೇಕು, ಪಾವತ್ತಿರ್ಬೇಕು, ಸೇಮ್ ಒತ್ತಕ್ಷರ ಇದ್ರಿನ ಅದೇನಾಗುತ್ತೆ, ಸಜಾತಿ ಒತ್ತಕ್ಷರ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ದಿನಪತ್ರಿಕೆ ಅಂತಿದೆ. ದಿನಪತ್ರಿಕೆ ಅಂತ ತೀಕ ತಾವತ್ತಿದೆಯಾ, ಇಲ್ಲ, ಇದು ರಾವತ್ತಿದೆ, ಆದ ಕಾರಣ ಇದು ವಿಜಾತಿ ಆಗಿರುತ್ತೆ. ಪತ್ರಿಕೆ ಇಲ್ಲಿ ಬರ್ತೀನಿ, ವಿಜಾತಿಯಲ್ಲಿ ಬರ್ತೀನಿ. ಓಕೆ, ಅದ ಅಂತ ಅಗತ್ಯ ಅಂತಿದೆ. ತಾಕ ಯಾವತ್ತಿದೆ, ಇದು ಸೇಮ್ ಒತ್ತಕ್ಷರ ಅಲ್ಲ, ಆದ ಕಾರಣ ಇಲ್ಲಿ ಬರ್ತೀನಿ. ಓಕೆನಾ, ವಿಜಾತಿ ಒತ್ತಕ್ಷರ ಬರ್ತೀನಿ. ಅಮ್ಮ ಅಂತಿದೆ, ಮಾವತ್ತಿದು ಸೇಮ್ ಇದೆಯಲ್ಲ, ಕರೆಕ್ಟ್, ಇದು ಇಲ್ಲಿ ಬರ್ದಿದ್ದೇನೆ. ಅದ ಅಂತ ಪುಕ್ಕಟ್ಟೆ ಅಂತಿದೆ ನೋಡಿ, ಕಾವತ್ತು ಸೇಮ್ ಇದೆ, ಟಾವತ್ತಿದೆ, ಆದ ಕಾರಣ ಇಲ್ಲಿ ಬರ್ದಿದ್ದೇನೆ. ಸಜಾತಿ ಸಂಯುಕ್ತಾಕ್ಷರ, ಇದು ಸೇಮ್ ಒತ್ತಕ್ಷರ ಇದ್ರೆ ಸಜಾತಿ ಸಂಯುಕ್ತಾಕ್ಷರ, ಬೇರೆ ಒತ್ತಕ್ಷರ ಇದ್ರಿಗಿನ ಏನಾಗುತ್ತೆ, ವಿಜಾತಿ ಸಂಯುಕ್ತಾಕ್ಷರ ಇಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ, ರೈಟ್. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಸಜಾತಿ ಒತ್ತಕ್ಷರ ಅಮ್ಮ, ಪುಕ್ಕಟೆ, ಹಣ್ಣಿನ ರಸ, ಮಣ್ಣು, ಹಗ್ಗ,
ಹುನ್ನಾರ ಅಂತಕ್ಕಂಥದ್ದು ನಂತರ ವಿಜಾತಿ ಸಂಯುಕ್ತಾಕ್ಷರ. ದಿನಪತ್ರಿಕೆ, ವಸ್ತು, ಅಗತ್ಯ, ಸಂಸ್ಕೃತಿ, ನಿಲ್ದಾಣ, ಪ್ರವಾಸ, ಸಂಪ್ರದಾಯ, ಶಕ್ತಿ, ಹುನ್ನಾರ ಅಂತಕ್ಕಂಥದ್ದು. ಓಕೆನಾ, ರೈಟ್. ಅದಾಂತರ ಮುಂದೆ ನೋಡ್ತೋಣ. ಓಕೆ, ಇಲ್ಲಿ ಮೂರನೇದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಲ್ಲಿ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೀರಿ ಅಂತಿದೆ. ವರ್ಷ ಅಂತ ಕೊಟ್ಟಿದ್ದಾನೆ, ವರುಷ ಅಂತಕ್ಕಂಥದ್ದು. ಶಕ್ತಿ, ಸಕುತಿ ಅಂತಕ್ಕಂಥದ್ದು. ಪ್ರಾಣ, ಹರಣ ಅಂತಕ್ಕಂಥದ್ದು. ಪುಣ್ಯ, ಹೂನ್ಯ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆನಾ, ಅಂತ ನಾಲ್ಕನೇದು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ನಾಲ್ಕನೇದು? ಓಕೆ, ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೀರಿ ಅಂತ ಕೇಳಿದ್ದಾರೆ. ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ. ಅವ್ರೇನ್ ಕೊಟ್ಟಿದ್ದಾರೆ ಅಂದ್ರೆ ದೇಶೀಯ ಪದಗಳಾವು, ಅನ್ಯ ದೇಶೀಯ ಪದಗಳಾವು ಇದರಲ್ಲಿ ಅಂತ ನೋಡಲಿ. ದೊಡ್ಡದು, ಬಸ್ಸು, ಬರ್ಗರ್, ಪಾನಕ, ವಾಟರ್, ಸಣ್ಣ, ಹುನ್ನಾರ ಅಂತ ಕೊಟ್ಟಿದ್ದಾನೆ. ಓಕೆನಾ, ಇಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಉತ್ತರ ಇಲ್ಲಿ ಬರಿತಾ ಹೋಗಿ. ಓಕೆ, ಇಲ್ಲಿ ದೇಶೀಯ ಪದಗಳು, ಇಲ್ಲಿ ಅನ್ಯ ದೇಶೀಯ ಪದಗಳನ್ನ ಬೇರೆ ಬೇರೆ ಮಾಡ್ತಾ ಹೋಗಿದ್ದೀನಿ. ದೇಶೀಯ ಪದಗಳು ದೊಡ್ಡದು ಅಂತಕ್ಕಂಥದ್ದು ದೇಶೀಯ ಪದ. ಅಂದ್ರೆ ಬಸ್ಸು ಅಂತಕ್ಕಂಥದ್ದು ಬೇರೆ ದೇಶೀಯ ಪದ, ಇದು ಬೇರೆ ಭಾಷೆಯಿಂದ ಬಂದಿರತಕ್ಕಂಥದ್ದು. ಬರ್ಗರ್ ಅಂತಕ್ಕಂಥದ್ದು ಬೇರೆ ಭಾಷೆಯಿಂದ ಬಂದಿರತಕ್ಕಂಥದ್ದು. ಪಾನಕ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಇರ್ತಕ್ಕಂಥದ್ದು, ದೇಶೀಯ ಭಾಷೆಯಲ್ಲಿ. ವಾಟರ್ ಅಂದ್ರಿನ ಬೇರೆ ಭಾಷೆಯಿಂದ ಬಂದಿರತಕ್ಕಂಥದ್ದು. ಸಣ್ಣ ಅಂತಕ್ಕಂಥದ್ದು ದೇಶೀಯ ಭಾಷೆ, ಹುನ್ನಾರ ಅಂತಕ್ಕಂಥ ದೇಶೀಯ ಭಾಷೆ ಆಗಿರ್ತದೆ. ಓಕೆನಾ, ರೈಟ್. ಇದಾದ ನಂತರ ಇನ್ನೇನು ನೋಡ್ತೇವೆ ಅಂದ್ರೆ ಐದನೇದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಐದನೇದು ನೋಡೋದ್ರಲ್ಲಿ, ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಆಂಗ್ಲ ಪದಗಳನ್ನು ಪಟ್ಟಿ ಮಾಡಿ. ಈ ಒಂದು ಪಾಠ ಇದೆಯಲ್ಲ ನೀರು ಕೊಡದ ನಾಡಿನಲ್ಲಿ, ಅದರಲ್ಲಿ ಏನಾದ್ರೂ ಇಂಗ್ಲಿಷ್ ಪದಗಳು ಬಂದಿವೆ, ಆಂಗ್ಲ ಅಂದ್ರೆ ಇಂಗ್ಲಿಷ್ ಅಂತೇಳಿ ಇಂಗ್ಲಿಷ್ ಪದಗಳನ್ನ ಬಳಕೆ ಮಾಡಿದಾರ, ಹಾಗೆ ಅದನ್ನ ಪಟ್ಟಿ ಮಾಡಿ ಅಂತೇಳಿ ನಾನು ಕೆಲವೊಂದು ಪಟ್ಟಿ ಮಾಡಿದ್ದೇನೆ. ಇನ್ನು ಹೆಚ್ಚಿನ ಒಂದು ಪಟ್ಟಿ ಮಾಡಿದಿರಾ ಕಾನ್ಸ್ಟ್ಲಿ ಕೌಂಟ್ ಮಾಡಿ. ನಾನು ಓದಿ ತಿಳ್ಕೊತೇನೆ, ಎಲ್ಲರೂ ಓದಿ ತಿಳ್ಕೊತಾರೆ. ಓಕೆ, ಇಲ್ಲಿ ತಗೋಣ. ಇಲ್ಲಿ ನೋಡಿ, ಹೋಟೆಲ್, ಕಾಂಪೌಂಡ್, ಆಟೋ, ಬಿಯರ್, ಕೋಲಾ, ಬಸ್ಸು ಅಂತಕ್ಕಂಥದ್ದು ಇಲ್ಲಿ ಇದು ಆಂಗ್ಲ ಭಾಷೆಯ ಪದ. ಇವು ಅನ್ಯ ಭಾಷೆ ಪದಗಳಾಗ್ತವೆ. ಅವರು ಆಂಗ್ಲ ಭಾಷೆ ಕೇಳಿದ್ದಾರೆ. ಓಕೆನಾ, ಇವ ರೀತಿ ಬರಿತಾ ಹೋಗಿ. ನೀವು ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ದಲ್ಲಿ ನೀವು ಕೂಡ ಅಲ್ಲಿ ನನಗೆ ಇಲ್ಲಿ ಕೌನ್ಸಿಲಿ ಕೌಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ನೀವು ಯಾವ ಊರಿಂದ ಈ ಒಂದು ವಿಡಿಯೋ ನೋಡ್ತಾ ಇದ್ರಿ ಅದನ್ನು ಕೌನ್ಸಿಲಿ ಕೌಂಟ್ ಮಾಡಿ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು. ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.